ಭಾರಿ ಮಳೆ, ನಿರಂತರ ಮಳೆಗೆ ತುಂಬಿ ಹರಿದ ಕಾಮಿನಿ ನದಿ. ಕಾಪುವಿನ ಪಾದೆಟ್ಟುವಿನಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಮಳೆಯಿಂದ 5 ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಜಲಾವೃತಗೊಂಡ ಮನೆಯಲ್ಲಿ ವೃದ್ಧೆಯನ್ನ ರಕ್ಷಿಸಲಾಗಿದೆ. ಸ್ವತಃ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿದ್ದಾರೆ ತಹಶೀಲ್ದಾರ್. ನಿರಂತರ ಮಳೆ ಬೀಳ್ತಾ ಇರುವಂತಹ ಪರಿಣಾಮ ಕಾಮಿನಿ ನದಿ ತುಂಬಿ ಹರಿತಾ ಇದೆ. ಕಾಪುವಿನ ಪಾದೆಟ್ಟುವಿನಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. 5 ಮನೆಗಳಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ಮನೆಯಲ್ಲಿ ವೃದ್ಧೆಯೊಬ್ಬರಿದ್ರು, ಅವರನ್ನ ಕೊನೆಗೂ ರಕ್ಷಣೆ ಮಾಡಲಾಗಿದೆ. ಸ್ವತಃ ತಹಶೀಲ್ದಾರ್ ಅವರೇ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ರು. ತಾನೇ ಬೋಟ್ ಚಲಾಯಿಸಿಕೊಂಡು ಗ್ರಾಮಸ್ಥರನ್ನ ರಕ್ಷಣೆ ಮಾಡಿದ್ದಾರೆ ತಹಶೀಲ್ದಾರ್ ಪ್ರತಿಭಾ. 5 ಮನೆಗಳ ನಿವಾಸಿಗಳನ್ನ ರಕ್ಷಣೆ ಮಾಡ್ತಾ ಇರುವ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪಾದೆಟ್ಟುವಿನಲ್ಲಿ ಒಂದು ರೀತಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ತಹಶೀಲ್ದಾರ್ ತಾವೇ ಬೋಟ್ ಚಲಾಯಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅವರೇ ಫೀಲ್ಡ್ಗೆ ಇಳಿದಿದ್ದಾರೆ. ಅವರೇ ಫೀಲ್ಡ್ನಲ್ಲಿದ್ದು ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಕಳೆದ 4-5 ದಿನದಿಂದ ಉಡುಪಿ, ಮಂಗಳೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಬಿಡ್ತಾನೆ ಇಲ್ಲ. ಜಿಟಿ 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 ಮಳೆ ಆಗ್ತಾನೆ ಇದೆ. ಬಿಸಿಲೇ ಬಂದಿಲ್ಲ. ಅಂಥದ್ರಲ್ಲಿ ನೆರೆ ಪರಿಸ್ಥಿತಿ ಆ ಭಾಗದಲ್ಲಿ ಉಂಟಾಗಿದೆ. ಹಾಗಾಗಿ 5 ಮನೆಯ ನಿವಾಸಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಯೆಲ್ಲೋ ಅಲರ್ಟ್ ಕೊಟ್ಟಿದ್ರು ಕೂಡ ರೆಡ್ ಅಲರ್ಟ್ ಥರದ ಮಳೆಯನ್ನು ನಾವು ನೋಡ್ಬೋದು. ಅದರಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು ಕಾಪು ತಾಲೂಕಿನಲ್ಲಿ. ನಾನು ಕಾಪು ತಾಲೂಕಿನ ಪಡುಬಿದ್ರಿ ಸಮೀಪದ ಪಾದೆಬೆಟ್ಟು ಅನ್ನುವಂಥ ಪರಿಸರದಲ್ಲಿದ್ದೇನೆ. ಇಲ್ಲಿ ನೆರೆ ಪೀಡಿತ ಪ್ರದೇಶದ ರೀತಿ ನಾವು ನೋಡ್ಬೋದು. ಜನರು ಆ ನೆರೆಯಲ್ಲೇ ಓಡಾಡುವಂಥ ಸ್ಥಿತಿಗಳು ಇರುವಂಥದ್ದು. ಸೊ ಅಲ್ಲಿ ಏನು ಓಡಾಡ್ತಾ ಇದ್ದಾರಲ್ಲ ಅದೊಂದು ರಸ್ತೆ ಕೂಡ ಹೌದು. ಅದರ ಇನ್ನೊಂದು ಮಗ್ಗುಲಲ್ಲಿ 5 ಮನೆಗಳಿವೆ. ಸೊ ಅಲ್ಲಿನ ಜನರನ್ನು ರಕ್ಷಿಸುವುದಕ್ಕೆ ಸ್ವತಃ ತಹಶೀಲ್ದಾರ್ ಪ್ರತಿಭಾ ಅವರೇ ತೆರಳಿರುವಂಥದ್ದು. ಈಗಲೂ ಕೂಡ ಮಳೆ ನಿಂತಿಲ್ಲ. ನಿರಂತರವಾದ ಮಳೆ, ಧಾರಾಕಾರವಾದ ಮಳೆ ಸುರಿತಲೇ ಇದೆ. ಇದರ ನಡುವೆ ಒಂದು ರೆಸ್ಕ್ಯೂ ಆಪರೇಷನ್ ನಡೆಸಬೇಕಾಗಿ ಬಂದಿರುವಂಥದ್ದು. ಭಾಳ ತಗ್ಗು ಪ್ರದೇಶ ಇದು. ಸಾಕಷ್ಟು ತಗ್ಗು ಪ್ರದೇಶ ಆಗಿರುವುದರಿಂದ ನೀರು ದೊಡ್ಡ ಪ್ರಮಾಣದಲ್ಲಿ ಆವರಿಸಿಕೊಂಡಿದೆ ಮತ್ತು ಮಳೆಯೂ ಕೂಡ ನಿರಂತರವಾಗಿ ಬರ್ತಾ ಇದೆ. ರಾತ್ರಿಯಿಂದ ಎಡೆಬಿಡದೆ ಮಳೆ ಸುರಿತಲೇ ಇದೆ. ಸೊ ಆ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿನ ಜನರನ್ನು ರೆಸ್ಕ್ಯೂ ಮಾಡಬೇಕಾಗಿ ಬಂದಿರುವಂಥದ್ದು. ಸದ್ಯ ತಹಶೀಲ್ದಾರರು ದೋಣಿಗಳಲ್ಲಿ ತೆರಳಿ ಅಲ್ಲಿಂದ ಜನರನ್ನು ಕರ್ಕೊಂಡು ಬರ್ತಾ ಇರುವಂತಹ ಚಿತ್ರಣವನ್ನು ನಾವು ಗಮನಿಸಬಹುದು. ಅದಕ್ಕೆ ಸಾರ್ವಜನಿಕರು ಕೂಡ ನೆರವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ದೋಣಿಗಳ ಮೂಲಕ ಹೋಗಿ ಸುಮಾರು 15 ಜನರನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರೆದುಕೊಂಡು ಬರಲಾಗ್ತಾ ಇದೆ. ನಾವು ತಹಶೀಲ್ದಾರ್ ಪ್ರತಿಭಾ ಅವರನ್ನು ಕೂಡ ಗಮನಿಸಬಹುದಾಗಿದೆ. ಅಂದರೆ ಆ ದೋಣಿಯ ನೇತೃತ್ವವನ್ನು ಅವರೇ ವಹಿಸಿಕೊಂಡಿದ್ದಾರೆ. ಎದುರಿನಲ್ಲಿ ನಿಂತು ಅಗ್ನಿಶಾಮಕ ದಳದ ಸಹಕಾರದೊಂದಿಗೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಅಲ್ಲಿನ ನಾಗರಿಕರನ್ನು ಕರೆದುಕೊಂಡು ಬರಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಈ ರೀತಿ ಮಳೆ ಬಂದಾಗ ನದಿಪಾತ್ರದ ಪ್ರದೇಶಗಳಲ್ಲಿ ಅಪಾಯದ ಸನ್ನಿವೇಶ ಉಂಟಾಗುವುದನ್ನು ನಾವು ಗಮನಿಸಿದ್ದೇವೆ. ಇದು ಆಸುಪಾಸಿನಲ್ಲಿ ನದಿ ಇಲ್ಲ, ಆದರೂ ಕೂಡ ಶಾಂಭವಿ ನದಿ ಪಡುಬಿದ್ರೆ ಇನ್ನೊಂದು ಮಗ್ಗಲಲ್ಲಿ ಹರಿದರೆ ಪಾಪನಾಶಿನಿ ನದಿ ಉದ್ಯಾವರ ಭಾಗದಲ್ಲಿ ಹರಿಯುತ್ತೆ. ಸೊ ನಡುವಿನಲ್ಲಿ ಕಲ್ಸಂಕ ಪ್ರದೇಶ ಇದು. ಸೊ ಇಲ್ಲಿಯೂ ಕೂಡ ಸಾಕಷ್ಟು ನೀರಿನಿಂದ ಆವೃತವಾದ ಮನೆಗಳು ಇರುವಂಥದ್ದು. ಸೊ ತಹಶೀಲ್ದಾರರು ಅಲ್ಲಿನ ಮಹಿಳೆಯರಿರ್ಬೋದು, ಅಲ್ಲಿನ ಹಿರಿಯ ನಾಗರಿಕರಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ಬ್ಯಾಚ್ ಈಗ ಬಂದಿರುವಂಥದ್ದು. ಸುಮಾರು 10-15 ಜನರನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಪಾದೆಬೆಟ್ಟು ಪರಿಸರದಿಂದ ಸದ್ಯ ಕರ್ಕೊಂಡ್ಬಂದಿದ್ದಾರೆ. ತಹಶೀಲ್ದಾರ್ ಕೂಡ ಇಲ್ಲೇ ಇದ್ದಾರೆ. ಮೇಡಮ್, ಅಲ್ಲಿ ಎಷ್ಟು ಮನೆಗಳಿತ್ತು, ಯಾರನ್ನೆಲ್ಲ ಕರ್ಕೊಂಡ್ಬಂದ್ರಿ, ಹೇಗಿದೆ ಸ್ಥಿತಿ, ಒಟ್ಟು ಕಾಪುವಿನ ಸ್ಥಿತಿ ಹೇಗಿದೆ ಅಂತ? ಕಾಪುವಿನಲ್ಲಿ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ರೈನ್ಫಾಲ್ ದಾಖಲಾಗಿದೆ ನಿನ್ನೆ. ಇವತ್ತು ನಾವು ಕಾಪುವಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದೇವೆ. ಈಗಾಗಲೇ ಒಟ್ಟು 24 ಜನರನ್ನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸುರಕ್ಷಿತ ಸ್ಥಳಕ್ಕೆ ನಾವು ಸಲ್ಲಿಸಿದ್ದೇವೆ. ಈಗ ನಾನು ಪ್ರಸ್ತುತ ನಮ್ಮ ಪಾದೆಬೆಟ್ಟು ಗ್ರಾಮದಲ್ಲಿ ಇದ್ದೇನೆ. ಈ ಪಾದೆಬೆಟ್ಟು ಗ್ರಾಮದಲ್ಲಿ ಒಟ್ಟು 3 ಮನೆಗಳು ಜಲಾವೃತ ಆಗಿ ಜನರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು. ನಾವಿವತ್ತು ನಮ್ಮ ಒಂದು ರಕ್ಷಣಾ ಕಾರ್ಯಾಚರಣೆಯ ಬೋಟ್ ಅನ್ನ ತಗೊಂಡು ಹೋಗಿ ಅಲ್ಲಿ 3 ಮನೆಯವರನ್ನ ಇವತ್ತು ರಕ್ಷಣೆ ಮಾಡಿದ್ದೇವೆ. ಹಿರಿಯ ನಾಗರಿಕರಿದ್ದಾರೆ ನಿಮ್ಮ ಮನೆ ಒಳಗೆಲ್ಲ ಬಂದಿತ್ತ? ನಮ್ಮ ಪೂರ ನೀರು ಬೈದು ಮೇರ್ ಸುಯ್ಯರತ್ತೆ ಮೇಡಮ್. ಪ್ರತಿ ವರ್ಷ ಬರ್ಪುಂಡೆ ಈ ಸಲ ಈ ಸಲ 2 ವರ್ಷ ಹಾಕಲು ಮಲ್ದೇರು ತಾರ್ಪುರ ಅದೆಲ್ಲ ಆಯ್ಕೆ ನೀರು ಬೈದಿದೆ. ಪೂರ ಒಂಜಿ ಇದ ಮುಟ್ಟ ಪಂಡನಿಗಳು ನಂಬಾರಿ ಜಾಸದ ಮಲ್ತ ಬರ್ತದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.